ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಆರಾಮದಿರಿ? ನಾವು ಆರಾಮದೀವಿ. ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ರುಚಿಯಾದ ಹೆಲ್ತಿಗೆ ಒಳ್ಳೆಯದಾದಂತಹ ಒಂದು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ ಹೆಸರು ಕಾಳು, 1 ಕಪ್ ರಾಗಿ, 1 ಕಪ್ ಉದ್ದಿನಬೇಳೆ, 1 ಕಪ್ ಅಕ್ಕಿ. ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. 1 ಸ್ಪೂನ್ ಮೆಂತ್ಯ. ನೀವಿಲ್ಲಿ ಇದೇ ಅಳತೆ ತೊಗೋಬೇಕು ಅಂತ ಏನೂ ಇಲ್ಲ. ನಿಮ್ಮ ಮನೆಯಲ್ಲಿ ಜನ ಹೇಗಿರ್ತಾರೋ ಆ ರೀತಿ ಆ ಅಳತೆಗೆ ನೀವು ತೊಗೋಬೋದು. ನೋಡಿ, ನಾನಿಲ್ಲಿ ತೊಳ್ಕೊಂಡು ತೊಗೊಂಡು ಬಂದಿದ್ದೀನಿ. 4 ರಿಂದ 5 ಗಂಟೆ ಇದು ನೆನೆಬೇಕು. ನೀವು ಡೇ ಮಾಡೋದಿದ್ರೆ ನೈಟ್ ನೆನೆಸಿ, ನೈಟ್ ಮಾಡೋದಿದ್ರೆ ಡೇ ನೆನೆಸಿ. ನೋಡಿ, ಇದು ನೆನೆಸಿದ್ದಾಗಿದೆ. ಇವಾಗ ಇದನ್ನು ರುಬ್ಕೊಳ್ಳೋಣ. ಇದಕ್ಕೆ ನಾನು ಸೋಡಾನು ಯೂಸ್ ಮಾಡ್ತಾಯಿಲ್ಲ, ಮತ್ತು ಇದನ್ನು ನೆನೆಸಬೇಕು ಅಂತಲೂ ಏನೂ ಇಲ್ಲ. ರುಬ್ಬಿದ ತಕ್ಷಣವೇ ಇದನ್ನು ದೋಸೆನ ರೆಡಿ ಮಾಡ್ಕೋಬೋದು. ನಾನಿವಾಗ ರುಬ್ಕೊಂಡು ಬರ್ತೀನಿ. ನೋಡಿ, ರುಬ್ಬಿದ್ದಾಗಿದೆ. ನೋಡಿ, ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ನೆನೆಸಿಲ್ಲ ಅಂಥೇಳಿ ಮತ್ತು ನೀವು ನೆನೆಸ್ಬಿಟ್ಟಿರಾ. ಇದು ನೆನೆಸಿದ್ರೆ ಹಿಟ್ಟೆಲ್ಲ ಗುರುಕು ಬಂದು ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ನೋಡಿ, ಇವಾಗ ದೋಸೆ ಮಾಡೋಕ್ಕೆ ಹಿಟ್ಟು ರೆಡಿಯಾಗಿದೆ. ಅಕಸ್ಮಾತಾಗಿ ಹಿಟ್ಟು ಮಿಕ್ತು ಅಂದರೆ ಏನು ಮಾಡಿ, ಫ್ರಿಜ್ಜಲ್ಲಿಡಿ. ಫ್ರಿಜ್ಜಲ್ಲಿ ಇಡದೆ ನೀವು ಹೊರಗಿಟ್ರೆ ಹಾಳಾಗೋಗ್ಬಿಡುತ್ತೆ ಮತ್ತು ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ನೋಡಿ, ಹಂಚು ಕಾಯಲಿಕ್ಕೆ ಇಟ್ಟಿದ್ದೀನಿ. ಹಂಚು ಕಾದಿದೆ. ಇವಾಗ ದೋಸೆನ ಹಾಕ್ತೀನಿ. ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ತುಪ್ಪನಾದರೂ ಹಾಕ್ಕೊಳ್ಳಿ ಅಥವಾ ಬೆಣ್ಣೆನಾದರೂ ಹಾಕ್ಕೊಳ್ಳಿ. ನೋಡಿ, ಗರಿ ಗರಿಯಾಗಿ ದೋಸೆ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನೋಡಿ, ನಾನಿಲ್ಲಿ ಚಟ್ನಿ ಜೊತೆ ದೋಸೆನ ಸರ್ವ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.